ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತೊಂದು ವಿಶೇಷವಾದ ದಿನ. ಯಾಕೆಂದರೆ ಇವತ್ತು ಅಷ್ಟಲಕ್ಷ್ಮಿಯರು ತಮ್ಮ ಮನೆಗೆ ಬಂದು ವಾಸ್ತವ ಅಂಥ ದಿನ. ಅದನ್ನು ಬರಮಾಡ್ಕೊಳ್ಳೋದಕ್ಕೆ, ಆ ದೇವತೆಗಳನ್ನ ಬರಮಾಡ್ಕೊಳ್ಳೋಕ್ಕೆ ನಮ್ಮ ರಾಜ್ಯದ ಹೆಣ್ಮಕ್ಳು ಪಾಪ ತುಂಬ 10-15 ದಿವಸದಿಂದ ತುಂಬ ಶ್ರದ್ಧೆಯಿಂದ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏನೇನು ಮಾಡಬೇಕು ಸಕಲ ಒಂದು ಇದನ್ನು ತಯಾರಿ ಮಾಡಿಕೊಂಡು ಈ ದಿನ ದೇವತೆನ ಬರಮಾಡ್ಕೊಳ್ಳೋ ಅಂಥ ಪೂಜೆ ಇದೆಯಲ್ಲ, ಇದು ತುಂಬ ವೈಶಿಷ್ಟ್ಯವಾಗಿರುತ್ತೆ. ಅದರಲ್ಲೂ ನಮ್ಮ ಜನತೆಗೆ ಎಕ್ಸ್ಪೆಷಲಿ ಇದು ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ ತುಂಬ ಒಂದು ಆ ದೇವರನ್ನ ಅಂದರೆ ವರಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಬಂದು ನಮ್ಮ ಮನೆ ಸೇರಿಕೊಳ್ಳಿ, ನಮ್ಮ ಗಂಡಂದಿರಿಗೆ ಒಳ್ಳೆಯದಾಗಲಿ ಅನ್ನೋದು ಒಂದು ಪೂಜೆ ಇದೆಯಲ್ಲ, ಆ ಪೂಜೆ ಬಂದು ತುಂಬ ಸಂತೋಷ ಕೊಡುತ್ತೆ. ಬಟ್ ಹಾಗೆ ಅವ್ರಿಗೆ ಭಯ ಭಕ್ತಿಯಿಂದ ತುಂಬ ಹಾರೈಸಿ ಪೂಜೆ ಮಾಡ್ತಾರೆ ನೋಡಿ, ತುಂಬ ಶ್ರೇಯಸ್ಸಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ, ಸಲಹೆ. ಇದನ್ನು ನಮ್ಮ ಹೆಣ್ಮಕ್ಳು ಚೆನ್ನಾಗಿ ಪಾಲನೆ ಮಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ಹಾಗೆ ನಮ್ಮ ಜನತೆಗೆ ಎಲ್ರಿಗೂ ಒಳ್ಳೆಯದಾಗಲಿ ಈ ದಿನದಿಂದ ಅಂತ ಶುಭ ಕೋರ್ತಾ. ನಾನೀಗೊಂದು ಮುಖ್ಯವಾದ ಅಂಶ ಏನು ಅಂತಂದರೆ, ಈ ಪಬ್ಲಿಕ್ ಅಲರ್ಟ್ ಅನ್ನೋದು ಒಂದು ಚಾನಲ್ ಟಿವಿಗೆ ಇಡೀ ಕರ್ನಾಟಕ ರಾಜ್ಯದ ಜನತೆ ಒಂದು ಹಾರೈಸಿ ಶುಭ ಕೋರಬೇಕು ಅಂತ ದಯಮಾಡಿ ಎಲ್ಲರೂ ಆ ಚಾನಲ್ನ ವೀಕ್ಷಿಸಿ ಈ ಚಾನಲ್ ಮುಂದುವರಿಲಿ ಅಂತ ತುಂಬ ಶುಭ ಹಾರೈಸ್ತಾ ಕೇಳ್ಕೊತಿದ್ವಿ ಅಂತ KPCC ಸ್ಟೇಟ್ ಸೆಕ್ರೆಟರಿ ಶ್ರೀಮತಿಯವರಂತೂ ದೇವ್ರನ್ನ ಮೆಚ್ಚೋದು ತುಂಬ ಭಯ ಭಕ್ತಿಯಿಂದ. ಅವರು ಒಂದು 20 ದಿವಸದಿಂದನೂ ತುಂಬ ಸಿದ್ಧತೆಗಳು ಮಾಡ್ಕೊಂಡು ಇವತ್ತು ನಾವೆಲ್ಲ ಪೂಜೆ ಕೂತಿದ್ದು, ಇಡೀ ಕುಟುಂಬ ಪೂಜೆ ಮಾಡಿ ಇವತ್ತು ಆ ವರಮಹಾಲಕ್ಷ್ಮಿ ತಾಯಿನ ಆಗಮಿಸಿ ಅಂತ ಕೇಳ್ಕೊಂಡಾಗ ಆ ದೇವರಲ್ಲಿ ಅದೇನೋ ಇವತ್ತು ನಾವು ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ದೇವರಿಂದ ಹೊರ ಕೊಡ್ತು. ಹಾಗೆ ಇವತ್ತೆಲ್ಲ ಯಶಸ್ವಿ ಆಗಲಿ, ನಮಗೆ ಏನೇನು ಸಲ್ಲಬೇಕು ಅದೆಲ್ಲ ಸಲ್ಲುತ್ತೆ ಅಂತ ನನ್ನ ನಂಬಿಕೆ ಇದೆ. ಆ ದೇವತೆ ಒಳ್ಳೇದು ಮಾಡ್ತಾಳೆ ಅಂತ ನಾನು ಹೇಳ್ತೇನೆ. ನಮ್ಮ ಶ್ರೀಮತಿಯವರು ವಿಜಯಲಕ್ಷ್ಮಿ ಅಂತ. ಇದು ಏನು ಲಕ್ಷ್ಮಿ ಇದ್ದಾರ ವರಮಹಾಲಕ್ಷ್ಮಿ, ಆ ಹೆಸರಿಗೆ ತಕ್ಕವಾದವರು. ಹಾಗಾಗಿ ಅವರು ಪ್ರತಿ ವರ್ಷ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. 100 ಜನಕ್ಕೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಇವೆಲ್ಲ ಕೊಟ್ಟು ಇವತ್ತು ಮನೇಲಿ ಪೂಜೆ ಇಟ್ಕೊಂಡು ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ.